ಇಲ್ಲ ಅಪ್ಪ, ಇಂತಹ ಮನುಷ್ಯನೊಂದಿಗೆ ನನಗೆ ಇನ್ನೂ ಇರಲು ಆಗುವುದಿಲ್ಲ. ನಾನು ಅವನೊಂದಿಗೆ ಎಷ್ಟು ಅಂತ ಹೊಂದಿಕೊಂಡು ಹೋಗಲಿ? ದಿನವೆಲ್ಲ ಅವನ ಮನೆಯ ಕೆಲಸ ಮಾಡುತ್ತೇನೆ. ಆದರೂ ಅವನಿಗೆ ನನ್ನ ಸಣ್ಣ ಸಣ್ಣ ಕನಸುಗಳನ್ನು, ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಲು ಆಗುತ್ತಿಲ್ಲ. ಹುಡುಗನಿಗೆ ಸಂಬಳ ಕಡಿಮೆ ಇದೆ ಅಂತ ನಾನು ಮೊದಲೇ ಹೇಳಿದ್ದೆ. ಆದರೆ ನೀವು ಕೇಳಲಿಲ್ಲ. ನೀವು ಹೇಳಿದ್ದಕ್ಕೆ ನಾನು ಅವನೊಂದಿಗೆ ಮದುವೆ ಮಾಡಿಕೊಂಡೆ. ಈಗ ಅವನು 30,000 ಸಂಬಳದಲ್ಲೇ 5,000 ಸೇವಿಂಗ್ ಮಾಡಿ ಕೇವಲ 25,000 ತಂದು ನನ್ನ ಕೈಗೆ ಕೊಡುತ್ತಾನೆ. ಮೇಲಾಗಿ ಅದೇ 25,000ದಲ್ಲಿ ಪೂರ್ತಿ ತಿಂಗಳು ಮನೆಯ ಖರ್ಚನ್ನು ನೋಡಿಕೊಂಡು ಹೋಗು ಅಂತ ಹೇಳುತ್ತಾನೆ ಅಂತ ಚಿತ್ರ ಒದರಾಡುತ್ತಾ ತನ್ನ ತಂದೆ ಶ್ಯಾಮರಾವ್ ಅವರಿಗೆ ಹೇಳಿದಾಗ ಅವರು, ಹಾಗೇನೂ ಇಲ್ಲ ಮಗಳೇ, ಈಗ ಸಂಜೀವನು ಒಳ್ಳೆಯ ನೌಕರಿ ಹುಡುಕುವ ಪ್ರಯತ್ನ ಪಡುತ್ತಿದ್ದಾನೆ. ನೀನು ಸ್ವಲ್ಪ ತಾಳ್ಮೆಯಿಂದ ಇರು. ಒಳ್ಳೆಯದಾಗಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಸ್ವಲ್ಪ ಹಿಡಿತದಿಂದ ಖರ್ಚು ಮಾಡಿದರೆ 25,000 ಸಣ್ಣ ಮೊತ್ತವಲ್ಲ. ಅದರಲ್ಲಿಯೇ ಚೆನ್ನಾಗಿ ಮನೆಯನ್ನು ನಡೆಸಿಕೊಂಡು ಹೋಗಬಹುದು ಅಂತ ಹೇಳಿದರು. ಆದರೆ ಚಿತ್ರ ತಂದೆಯ ಮಾತನ್ನು ಕೇಳಲಿಕ್ಕೆ ತಯಾರಿರಲಿಲ್ಲ. ಅವಳು ಮುಂದುವರಿಸುತ್ತಾ, ಅಪ್ಪ, ಈಗ ದುಬಾರಿಯ ಕಾಲ ಅಂತ ನಿಮಗೂ ಗೊತ್ತು. ಇಷ್ಟು ಸಂಬಳದಲ್ಲಿ ಮನೆಯ ಖರ್ಚನ್ನು ನಡೆಸುವುದು ತುಂಬ ಕಠಿಣ. ಮತ್ತು ನನ್ನ ಆಸೆ ಆಕಾಂಕ್ಷೆಗಳ ಗತಿ ಏನು? ನನ್ನವು ಕೆಲವು ಆಸೆ ಆಕಾಂಕ್ಷೆಗಳು ಇವೆ. ಅದಕ್ಕಾಗಿ ಸಂಜೀವನಿಗೆ ಏನಾದರೂ ಕೇಳಿದರೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊ, ಆದಷ್ಟು ಬೇಗನೆ ಒಳ್ಳೆಯ ನೌಕರಿ ಸಿಗುತ್ತದೆ ಅಂತ ಹೇಳುತ್ತಾನೆ. ಹೀಗೆ ಹೇಳುತ್ತಾ ಹೇಳುತ್ತಾ 6 ತಿಂಗಳುಗಳೇ ಕಳೆದು ಹೋದವು. ಆದರೆ ಇದುವರೆಗೂ ನಾನು ನನ್ನ ಆಸೆ ಆಕಾಂಕ್ಷೆಗಳನ್ನು ಹತ್ತಿಕ್ಕಿಕೊಂಡು ಕಷ್ಟಪಟ್ಟು ಜೀವನ ನಡೆಸುತ್ತಿದ್ದೇನೆ. ನೀವು ಏನೇ ಹೇಳಿದರೂ ನಾನು ಇನ್ನು ಮುಂದೆ ಅವನೊಂದಿಗೆ ಬಾಳ್ವೆ ಮಾಡಲು ಹೋಗುವುದಿಲ್ಲ. ಸಾಕಾಗಿ ಹೋಗಿದೆ ನನಗೆ. ನೀವು ಬಲವಂತವಾಗಿ ಹೋಗಲು ಹೇಳಿದರೆ ನಾನು ಎಲ್ಲಿಗಾದರೂ ಓಡಿ ಹೋಗುತ್ತೇನೆ. ಇಲ್ಲದಿದ್ದರೆ ನನ್ನ ಪ್ರಾಣಕ್ಕೆ ಏನಾದರೂ ಮಾಡಿಕೊಳ್ಳುತ್ತೇನೆ ಅಂತ ದಿಟ್ಟವಾಗಿ ಹೇಳಿದಳು. ಮಗಳ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿದ ಶ್ಯಾಮರಾವ್ ಅವರು ಮುಂದೆ ಏನೂ ಹೇಳದೆ ಇರುವುದೇ ಒಳ್ಳೆಯದು ಅಂತ ಯೋಚಿಸಿದರು. ಅಷ್ಟಕ್ಕೂ ಚಿತ್ರಾಳ ಮದುವೆ ಅವಳ 35ನೇ ವಯಸ್ಸಿಗೆ ಆಗಿತ್ತು. ಹಾಗೂ ಆ ವಯಸ್ಸಿಗೆ ಒಂದು ಹೆಣ್ಣು ಮದುವೆಯಾಗುವುದು ತುಂಬ ಲೇಟ್ ಆಗುತ್ತದೆ. ಅವಳಿಗೆ 25 ವರ್ಷವಿದ್ದಾಗ ಅವಳ ತಂದೆ ತಾಯಿ ವರ ಹುಡುಕಲು ಪ್ರಾರಂಭಿಸಿದ್ದರು. ಬಹಳ ಸಂಬಂಧಗಳು ಬಂದರೂ ಚಿತ್ರಾಳಿಗೆ ಯಾವ ಸಂಬಂಧಗಳು ಇಷ್ಟವಾಗುತ್ತಿರಲಿಲ್ಲ. ಯಾವುದೇ ಹುಡುಗನಿಗೆ ಸಂಬಳ ಕಡಿಮೆ ಇರುತ್ತಿತ್ತು, ಮತ್ಯಾವುದೇ ಹುಡುಗನಿಗೆ ಮುಖ ಬಣ್ಣ ಅವಳಿಗೆ ಸುಂದರವಾಗಿ ಕಾಣುತ್ತಿದ್ದಿಲ್ಲ. ಹೀಗೆ ಎಲ್ಲ ವರಗಳಲ್ಲಿ ಅವಳು ಏನಾದರೂ ಒಂದು ಕುಂದುಕೊರತೆಗಳನ್ನು ಹುಡುಕುತ್ತಿದ್ದಳು. ಈ ಕಾರಣದಿಂದ ಅವಳ ಮದುವೆಯ ಸಂಬಂಧ ಬೇಗನೆ ಕೂಡಿ ಬರಲಿಲ್ಲ. ಹೀಗೆ ನೋಡುತ್ತಾ ನೋಡುತ್ತಾ ಇಷ್ಟು ವರ್ಷ ಕಳೆದು ಹೋದವು. ಚಿತ್ರಾಳಿಗೆ 35 ವರ್ಷ ಇದ್ದಾಗ ಸಂಜೀವನೊಂದಿಗೆ ಮದುವೆ ಆಯಿತು. ಅವನಿಗೆ ಆಗ 36 ವರ್ಷ ವಯಸ್ಸಾಗಿತ್ತು. ಸಂಜೀವನು ತನ್ನ ನೌಕರಿಯಿಂದ ಬಹಳ ಹಣ ಗಳಿಸುವುದಿಲ್ಲ ಅಂತ ಚಿತ್ರಾಳಿಗೆ ಮೊದಲೇ ಗೊತ್ತಿತ್ತು. ಆದರೆ ಮಗಳಿಗೆ ವಯಸ್ಸಾಗುತ್ತಿದ್ದರಿಂದ ಚಿತ್ರಾಳ ತಂದೆಗೆ ಚಿಂತೆ ಕಾಡುತ್ತಿತ್ತು. ಅಷ್ಟಕ್ಕೂ ಸ್ವಲ್ಪ ವರ್ಷಗಳ ಹಿಂದೆ ಚಿತ್ರ ತನ್ನ ತಾಯಿಯನ್ನು ಕಳೆದುಕೊಂಡಿದ್ದಳು. ಮದುವೆಯ ವಿಷಯವಾಗಿ ಚಿತ್ರಾಳು ತನ್ನ ಗೆಳತಿಯರೊಂದಿಗೆ ಸಲಹೆಯನ್ನು ಕೇಳಿದಾಗ ಅವರು, ನೀನು ಈಗಲೇ ಮದುವೆ ಮಾಡಿಕೊಳ್ಳದಿದ್ದರೆ ನಿನ್ನ ವಯಸ್ಸು ಕಳೆದು ಹೋಗುತ್ತದೆ. ನೀನು ನಿನ್ನ ಪತಿಯನ್ನು ಖುಷಿಯಾಗಿ ಇಟ್ಟುಕೊಳ್ಳುವುದು ನಿನ್ನ ಕೈಯಲ್ಲಿದೆ. ಒಂದು ಸಲ ನಿನ್ನ ಪತಿಯನ್ನು ನೀನು ನಿನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡರೆ ಅವನು ನೀನು ಹೇಳಿದ ಹಾಗೆಯೇ ಕೇಳುತ್ತಾನೆ ಅಂತ ಹೇಳಿದ್ದರು. ಇವೆಲ್ಲ ಮಾತುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಚಿತ್ರ ಮದುವೆಯನ್ನು ಮಾಡಿಕೊಂಡಳು. ಆದರೆ ಅವಳಿಗೆ ಮದುವೆಯಾದ ನಂತರ ಒಂದು ಹುಡುಗಿಗೆ ಪತಿಯ ಜೊತೆಗೆ ಕೆಲವು ಜವಾಬ್ದಾರಿಗಳು ಕೂಡ ಬರುತ್ತವೆ ಅಂತ ಅವಳಿಗೆ ತಿಳಿದಿರಲಿಲ್ಲ. ಚಿತ್ರ ಈ ಮದುವೆಯಿಂದ ಖುಷಿಯಾಗಿಲ್ಲ ಅಂತ ಸಂಜೀವ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಏಕೆಂದರೆ ಅವನಿಗೆ ಸಂಬಳ ಕಡಿಮೆ ಬರುತ್ತಿತ್ತು. ಆದ್ದರಿಂದ ಅವನು ಮದುವೆಯ ಮಾರನೆಯ ದಿನವೇ ಚಿತ್ರಾಳಿಗೆ, ಚಿತ್ರ, ನನ್ನ ವಯಸ್ಸಿಗೆ ತಕ್ಕ ಹಾಗೆ ನನಗೆ ಸಂಬಳ ಬರುತ್ತಿಲ್ಲ. ಆದರೆ ನಾನು ನಿನ್ನನ್ನು ತುಂಬ ಖುಷಿಯಾಗಿಡಲು ಬಯಸುತ್ತೇನೆ. ತುಂಬ ದುಬಾರಿಯ ವಸ್ತುಗಳನ್ನು ನಿನಗೆ ಖರೀದಿಸಿಕೊಡಲು ನನ್ನಿಂದ ಆಗದೇ ಇರಬಹುದು. ಆದರೆ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಪ್ರಯತ್ನಿಸುತ್ತೇನೆ ಅಂತ ತಿಳಿಸಿ ಹೇಳಿದ್ದ. ಆದರೆ ಚಿತ್ರ ಅವನನ್ನು ಯಾವತ್ತೂ ತನ್ನ ಮನಸ್ಸು ಪೂರ್ತಿಯಾಗಿ ಸ್ವೀಕರಿಸಿದ್ದಿಲ್ಲ. ಹೀಗೆ ದಿನಗಳು ಕಳೆಯತೊಡಗಿದವು. 1 ತಿಂಗಳು ಆದ ನಂತರ ಸಂಜೀವ ತನ್ನ ಸಂಬಳವನ್ನು ಮನೆಗೆ ತಂದನು. ಸಂಬಳದಲ್ಲಿ 5,000ವನ್ನು ಉಳಿತಾಯ ಅಂತ ಬ್ಯಾಂಕಿನಲ್ಲಿ ಇರಿಸಿ ಉಳಿದ 25,000 ಹಣವನ್ನು ತನ್ನ ಪತ್ನಿಯ ಕೈಗೆ ಕೊಡುತ್ತಾ, ಚಿತ್ರ, ನನ್ನ ಅವಶ್ಯಕತೆಗೆ 2-3 ಸಾವಿರ ಹಣ ನನ್ನ ಹತ್ತಿರವಿದೆ. ಈ ಹಣದಲ್ಲಿ ನೀನು ಮನೆಯ ಖರ್ಚನ್ನು ನೋಡಿಕೊ ಅಂತ ಹೇಳಿದ. ಆದರೆ ಚಿತ್ರ ತನ್ನ ಆಸೆಗಳ ಖರ್ಚಿನ ಹಣವನ್ನು ಅದರಲ್ಲಿ ತೆಗೆದಿಟ್ಟುಕೊಂಡು ಉಳಿದ ಹಣದಲ್ಲಿ 1 ತಿಂಗಳವರೆಗೆ
ಮನೆಗೆ ಬೇಕಾದ ವಸ್ತುಗಳನ್ನು ಲೆಕ್ಕ ಮಾಡಿದಳು. ಆಗ ಸ್ವಲ್ಪ ಹಣ ಕಡಿಮೆ ಆಯಿತು. ಅದಕ್ಕೆ ಅವಳು ನೇರವಾಗಿ ತನ್ನ ಪತಿಗೆ, ಕೇವಲ ಇಷ್ಟು ಹಣದಲ್ಲಿ 1 ತಿಂಗಳು ಮನೆಯ ಖರ್ಚು ನಡೆಸಲು ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿದಾಗ ಸಂಜೀವನು, ಆಯಿತು, ಇನ್ನೂ ಸ್ವಲ್ಪ ದಿನವೇ ತಡೆದುಕೋ, ನಾನು ಬೇರೆ ನೌಕರಿ ನೋಡುತ್ತಿದ್ದೇನೆ, ಆದಷ್ಟು ಬೇಗನೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅಂತ ತಿಳಿಸಿ ಚಿತ್ರಾಳನ್ನು ಸಮಾಧಾನಪಡಿಸಿದ. ಆ ವೇಳೆಯಲ್ಲಿ ಚಿತ್ರ ಸುಮ್ಮನಾದಳು. ಆದರೆ ದಿನ ಕಳೆದಂತೆ ಅವಳ ತಾಳ್ಮೆಯ ಕಟ್ಟೆ ಒಡೆದು ಹೋಯಿತು. ಪತಿ ಪತ್ನಿಯರ ಮಧ್ಯೆ ಜಗಳಗಳು ಶುರುವಾದವು. ಅವಳು ಯಾವಾಗಲೂ ಬಹಳ ಹಣದ ಬೇಡಿಕೆ ಇಡುತ್ತಿದ್ದಳು. ಅದಕ್ಕೆ ಸಂಜೀವನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೋ ಅಂತ ಸಮಜಾಯಿಸಿ ಹೇಳುತ್ತಿದ್ದ. ಹೀಗಿರುವಾಗ ಒಂದು ದಿನ ತುಂಬ ಜೋರಾದ ಜಗಳ ಅವರಿಬ್ಬರಲ್ಲಿ ನಡೆಯಿತು. ಚಿತ್ರಾಳು ಮನೆ ಹಿಡಿಯದಷ್ಟು ಜೋರಾಗಿ ಕೂಗಾಡುತ್ತಾ ಪತಿಯೊಂದಿಗೆ ಜಗಳ ಮಾಡಿ ಬಂದು ತವರು ಮನೆ ಸೇರಿಕೊಂಡಳು. ಇನ್ನು ಮುಂದೆ ನಾನು ಅವನೊಂದಿಗೆ ಬಾಳ್ವೆ ನಡೆಸುವುದಿಲ್ಲ ಅಂತ ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಳು. ಸಂಜೀವನು ಎಷ್ಟೋ ಬಾರಿ ಫೋನ್ ಮಾಡಿ ಕರೆದರೂ ಅವಳು ಮರಳಿ ಬರಲು ಒಪ್ಪಿಕೊಳ್ಳಲಿಲ್ಲ. ಅವಳು ಬರುವುದಿಲ್ಲ ಅಂತ ತುಂಬ ಹಠ ಹಿಡಿದು ಕುಳಿತಳು. ಹೀಗೆ ಮತ್ತೊಂದು ತಿಂಗಳು ಕಳೆದು ಹೋಯಿತು. ಆಗ ಸಂಜೀವನು ತನ್ನ ಪತ್ನಿಯನ್ನು ಒಪ್ಪಿಸಿ ಕರೆದುಕೊಂಡು ಬರಲು ಅವಳ ತವರು ಮನೆಗೆ ಬಂದ. ಸಮಯ ಕಳೆದಂತೆ ಚಿತ್ರಾಳ ಸ್ವಭಾವದಲ್ಲಿ ಬದಲಾವಣೆ ಮತ್ತು ತನ್ನ ಮೇಲಿನ ಸಿಟ್ಟು ಕಡಿಮೆಯಾಗಿರುತ್ತದೆ ಅಂತ ಸಂಜೀವ ತಿಳಿದುಕೊಂಡಿದ್ದ. ಆದರೆ ಸಂಜೀವನನ್ನು ನೋಡಿದ ತಕ್ಷಣ ಚಿತ್ರಾಳಿಗೆ ಸಿಟ್ಟಿನಿಂದ ಮೈಯೆಲ್ಲ ಉರಿಯಿತು. ಆಗ ಅವಳು ಸಿಟ್ಟಿನಿಂದ ಕೆಂಡಾಮಂಡಲವಾಗಿ, ಇಲ್ಲಿಗೇಕೆ ಬಂದೆ? ಇಲ್ಲಿಂದ ಏನು ಒಯ್ಯಲು ಬಂದೆ? ಇಲ್ಲಿ ನಿನ್ನವರು ಯಾರೂ ಇಲ್ಲ ಅಂತ ಹೇಳಿದಾಗ ಸಂಜೀವನು, ನೋಡು ಚಿತ್ರ, ಸ್ವಲ್ಪ ಕೂಲಾಗಿ ಯೋಚನೆ ಮಾಡು. ಕಷ್ಟಗಳು ಯಾರ ಮನೆಯಲ್ಲಿ ಇರುವುದಿಲ್ಲ ಹೇಳು? ಆದರೆ ಹೀಗೆ ಬೇರೆಯಾಗಿರುವುದು ಯಾವ ಸಮಸ್ಯೆಗೂ ಪರಿಹಾರ ಆಗುವುದಿಲ್ಲ ಅಂತ ತಿಳಿಸಿ ಹೇಳಲು ಪ್ರಯತ್ನ ಮಾಡಿದ. ಸಂಜೀವನು ಈ ರೀತಿ ಮಾತನಾಡುವುದನ್ನು ನೋಡಿ ಶ್ಯಾಮರಾವ್ ಅವರು ಬಹಳ ಪ್ರಭಾವಿತರಾದರು. ಸಂಜೀವನಿಗೆ ಸಂಬಳ ಕಡಿಮೆ ಇದ್ದರೂ ಕೂಡ ಅವನು ಚಿತ್ರಾಳನ್ನು ಬಹಳ ಪ್ರೀತಿಸುತ್ತಾನೆ ಅಂತ ಅವರು ಅರ್ಥ ಮಾಡಿಕೊಂಡರು. ಆಗ ಅವರೂ ಕೂಡ ಚಿತ್ರಾಳಿಗೆ ತಿಳಿಸಿ ಹೇಳಲು ನೋಡಿದರು. ಮಗಳೇ, ನೀನು ಕೂಡ ತುಂಬ ಓದಿಕೊಂಡಿದ್ದೀಯಾ. ನಿನ್ನ ಮನೆಯ ಖರ್ಚು ಸಂಜೀವನ ದುಡಿದ ಹಣದಿಂದ ಪೂರ್ತಿ ಆಗದಿದ್ದರೆ ನೀನು ಕೂಡ ಯಾವುದಾದರೂ ನೌಕರಿ ಮಾಡು. ಆಗ ಇಬ್ಬರ ದುಡಿಮೆಯಿಂದ ನಿಮ್ಮ ಮನೆಯ ಖರ್ಚು ತಕ್ಕ ಮಟ್ಟಿಗೆ ಸರಿಯಾಗಿ ನಡೆಯುತ್ತದೆ ಅಂತ ಹೇಳಿದರು. ಅದಕ್ಕೆ ಚಿತ್ರ ಅತಿಯಾದ ಸಿಟ್ಟಿನಿಂದ, ನಾನು ಹೊರಗೆ ಹೋಗಿ ನೌಕರಿ ಮಾಡುವುದೇ ಆದರೆ ಈ ಮನುಷ್ಯನೊಂದಿಗೆ ಏಕೆ ಇರಬೇಕು? ಅದನ್ನು ನಾನು ಇಲ್ಲೇ ಇದ್ದುಕೊಂಡು ಮಾಡಬಹುದು. ಅಲ್ಲಿ ಹೋಗಿ ನಾನು ಮನೆಯ ಕೆಲಸವನ್ನ ಮಾಡಬೇಕು ಮತ್ತು ಹಣ ಸಂಪಾದಿಸಿ ತರಬೇಕಾ? ಇದೆಲ್ಲ ನನ್ನಿಂದ ಸಾಧ್ಯವಿಲ್ಲ ಅಂತ ನೇರವಾಗಿ ಹೇಳಿದಳು. ಸಂಜೀವನು ಚಿತ್ರಾಳಿಗೆ ಬಹಳ ಪ್ರೀತಿಯಿಂದ ತಿಳಿಸಿ ಹೇಳಲು ಪ್ರಯತ್ನ ಪಟ್ಟಾಗ ಅವಳು ಸ್ಪಷ್ಟವಾಗಿ, ನೀನು ಯಾವಾಗ ಕೈತುಂಬ ಹಣ ಸಂಪಾದಿಸಲು ನಿಲ್ಲುತ್ತೀಯೋ ಆಗ ನನ್ನನ್ನು ಕರೆಯಲು ಬಾ. ಏಕೆಂದರೆ ನನ್ನ ಖರ್ಚನ್ನು ನೋಡಿಕೊಳ್ಳದ ನಿನ್ನಂತಹ ವ್ಯಕ್ತಿಯೊಂದಿಗೆ ಇರಲು ನಾನು ಇಷ್ಟಪಡುವುದಿಲ್ಲ ಅಂತ ಸಂಜೀವನ ಮನ ನೋಯುವಂತೆ ಹೇಳಿದಳು. ಚಿತ್ರಾಳ ಬಾಯಿಂದ ಇಂತಹ ಮುಟ್ಟಾಳತನದ ಮಾತುಗಳನ್ನು ಕೇಳಿದ ಸಂಜೀವನಿಗೆ ತುಂಬ ಬೇಸರವಾಯಿತು. ಇದುವರೆಗೂ ಅವನು ಚಿತ್ರಾಳ ಎಲ್ಲ ಮಾತುಗಳನ್ನು ಕೇಳುತ್ತಾ ಮತ್ತು ನಡೆಸಿಕೊಡುತ್ತಾ ಬಂದಿದ್ದ. ಅವಳು ಏನೇ ಅಂದರೂ ಮನಸ್ಸಿಗೆ ಹಚ್ಚಿಕೊಳ್ಳುತ್ತಿದ್ದಿಲ್ಲ. ಆದರೆ ಇಂದು ಅವಳ ಮಾತಿನಿಂದ ಅವನ ಮನಸ್ಸಿಗೆ ಮತ್ತು ಆತ್ಮಗೌರವಕ್ಕೆ ತುಂಬ ಘಾಸಿಯಾಯಿತು. ಅವನು ಅದೇ ಕ್ಷಣ ಅಲ್ಲಿಂದ ಎದ್ದು ತನ್ನ ಮನೆಗೆ ಹೊರಟು ಬಿಟ್ಟ. ಮುಂದೇನು ಮಾಡಬೇಕು ಅಂತ ಅವನು ತನ್ನ ಮನಸ್ಸಿನಲ್ಲಿ ಯೋಚಿಸತೊಡಗಿದ. ತನ್ನ ವಕೀಲರನ್ನ ಭೇಟಿಯಾಗಿ ಈ ವಿಷಯದ ಬಗ್ಗೆ ಚರ್ಚಿಸಿದ. 2 ದಿನದ ನಂತರ ಅವನು ಚಿತ್ರಾಳಿಗೆ ಫೋನ್ ಕಾಲ್ ಮಾಡಿ, ಚಿತ್ರ, ನೀನು ನನ್ನಿಂದ ಬೇರೆಯಾಗಲು ಬಯಸಿದ್ದರೆ ಬೇರೆಯಾಗಬಹುದು, ನಾನು ನಿನ್ನನ್ನು ತಡೆಯುವುದಿಲ್ಲ ಅಂತ ಹೇಳಿದಾಗ ಚಿತ್ರಾಳ ಸಿಟ್ಟು ನೆತ್ತಿಗೇರಿತು. ಅವಳು ಫೋನಿನಲ್ಲಿಯೇ ಒದರಾಡುತ್ತಾ, ಯಾವ ಮನುಷ್ಯನಿಗೆ ನನ್ನ ಖರ್ಚನ್ನು ನಿಭಾಯಿಸಲು ಆಗುತ್ತಿಲ್ಲವೋ ಇಂದು ಅದೇ ಮನುಷ್ಯ ನನ್ನನ್ನು ಕೈ ಬಿಡುವ ಧಮಕಿ ಕೊಡುತ್ತಿದ್ದಾನೆ. ನಿನ್ನೊಂದಿಗೆ ಇರಲು ನನಗೆ ಸಾಧ್ಯವಿಲ್ಲ. ನನಗೆ ನಿನ್ನಿಂದ ವಿಚ್ಛೇದನ ಬೇಕು ಅಂತ ಕೂಗಾಡಿದಳು. ಸಂಜೀವನು ವಕೀಲರೊಂದಿಗೆ ಚರ್ಚಿಸಿ ವಿಚ್ಛೇದನದ ಕಾಗದ ಪತ್ರಗಳನ್ನು ಚಿತ್ರಾಳ ಮನೆಗೆ ಕಳುಹಿಸಿಕೊಟ್ಟ. ಹಾಗೂ ಚಿತ್ರಾಳು ಕೂಡ ಸೊಕ್ಕಿನಿಂದ ಆ ವಿಚ್ಛೇದನ ಕಾಗದ ಪತ್ರಕ್ಕೆ ಹಿಂದು ಮುಂದು ನೋಡದೆ ಸಹಿ ಮಾಡಿದಳು. ಕೋರ್ಟಿನಲ್ಲಿ ಈ ವಿಷಯವಾಗಿ ಕೇಸ್ ನಡೆಯಿತು. ಜಡ್ಜ್ ಅವರು ಸಂಜೀವನಿಗೆ ವಿಚ್ಛೇದನ ಪಡೆಯಲು ಕಾರಣ ಕೇಳಿದರು. ಆಗ ಸಂಜೀವನು, ಸಾಹೇಬರೇ, ಅಷ್ಟಕ್ಕೂ ನನ್ನ ಸಂಬಳ ನನ್ನ ಹೆಂಡತಿಯ ಪ್ರಕಾರ ಬಹಳ ಕಡಿಮೆ ಇದೆ. ನಾನು ಪೂರ್ತಿಯಾಗಿ ಪ್ರಯತ್ನ ಪಟ್ಟರೂ ಅವಳನ್ನು ಖುಷಿಯಾಗಿ ಇಡಲು ನನ್ನಿಂದ ಸಾಧ್ಯವಾಗಲಿಲ್ಲ. ಹಾಗೂ ಯಾವುದೇ ವ್ಯಕ್ತಿಯನ್ನು ಬಲವಂತವಾಗಿ ಖುಷಿಯಾಗಿರಿಸಲು ನನ್ನಿಂದ ಸಾಧ್ಯವಿಲ್ಲ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ದೇನೆ. ಇದಕ್ಕಿಂತ ಹೆಚ್ಚಿನದು ಮಾಡು ಅಂದರೆ ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿದ. ಮತ್ತೆ ಚಿತ್ರಾಳಿಗೆ ಪ್ರಶ್ನೆ ಕೇಳಿದಾಗ ಅವಳು, ಸಾಹೇಬರೇ, ನನ್ನ ಬೇಕು ಬೇಡಗಳನ್ನು ನೆರವೇರಿಸಿದ ಗಂಡನೊಂದಿಗೆ ನಾನು ಇರಲು ಬಯಸುವುದಿಲ್ಲ. ನಾನು ವಿಚ್ಛೇದನ ಪಡೆದು ಅವನಿಂದ ದೂರ ಇರಲು ಇಷ್ಟಪಡುತ್ತೇನೆ. ಏಕೆಂದರೆ ನನ್ನ ಸುಖ ಸಂತೋಷಗಳನ್ನು ನಾನು ಬಯಸಿದಂತೆ ಅನುಭವಿಸಲು ನನ್ನ ಅಧಿಕಾರವಿದೆ.
ಅಂತ ಹೇಳಿದಳು. ಅವಳ ಮಾತನ್ನು ಕೇಳಿದ ಜಡ್ಜ್ ಸಾಹೇಬರು, ನಿನ್ನ ಗಂಡನ ಸಂಬಳದಿಂದ ನಿಮ್ಮ ಮನೆ ನಡೆಯದಿದ್ದರೆ ನೀನು ಕೂಡ ನೌಕರಿ ಮಾಡಬಹುದು. ಅವನ ಹೆಗಲಿಗೆ ಹೆಗಲು ಕೊಟ್ಟು ನೀನು ದುಡಿಯಬಹುದು. ಇದರಲ್ಲಿ ಯಾವುದೇ ತಪ್ಪಿಲ್ಲ. ನೀವಿಬ್ಬರು ಮತ್ತೊಮ್ಮೆ ನಿಮ್ಮ ಹೊಸ ಜೀವನ ಶುರು ಮಾಡಬಹುದು. ಅವನ ಸಂಬಳ ಏನೋ ಕಡಿಮೆ ಇದೆ, ಆದರೆ ಮನೆಯ ಖರ್ಚನ್ನು ನೋಡಿಕೊಂಡು ಹೋಗದೇ ಇರುವಷ್ಟು ಕಡಿಮೆ ಏನಿಲ್ಲ. ಅದರಲ್ಲಿಯೇ ನೀವು ಖುಷಿಯಾಗಿ ಇರಬಹುದು ಅಂತ ತಿಳಿಸಿ ಹೇಳಿದರು. ಆದರೆ ಇವೆಲ್ಲ ಬುದ್ಧಿ ಮಾತುಗಳು ಚಿತ್ರಾಳ ಮನಸ್ಸನ್ನು ಪರಿವರ್ತನೆ ಮಾಡಲಿಲ್ಲ. ಅವಳು ಯಾರ ಮಾತನ್ನು ಕೇಳದೆ ತನ್ನದೇ ಹಠ ಮುಂದುವರಿಸಿದಳು. ಕೊನೆಗೆ ಅವಳು ವಿಚ್ಛೇದನ ಪಡೆದುಕೊಂಡೇ ನಿಟ್ಟುಸಿರು ಬಿಟ್ಟಳು. ಆದರೆ ಮಗಳ ವಿಚ್ಛೇದನದ ನಂತರ ಶ್ಯಾಮರಾವ್ ಅವರ ಚಿಂತೆ ಇನ್ನಷ್ಟು ಬೆಳೆಯಿತು. ಅತಿಯಾದ ಯೋಚನೆಯಿಂದ ದಿನೇ ದಿನೇ ಅವರ ಆರೋಗ್ಯ ಹದಗೆಡುತ್ತಲಿತ್ತು. ಒಂದು ದಿನ ಅಚಾನಕ್ಕಾಗಿ ಅವರಿಗೆ ಹೃದಯದ ತೊಂದರೆಯಾಗಿ ಅವರು ಈ ಜಗತ್ತನ್ನೇ ಬಿಟ್ಟು ಹೋದರು. ನಂತರ ಚಿತ್ರ ಒಬ್ಬಂಟಿಯಾದಳು. ಆಗ ಅವಳಿಗೆ ಒಬ್ಬಂಟಿಯಾಗಿರುವುದು ಎಷ್ಟು ಕಷ್ಟ ಅಂತ ತಿಳಿಯಿತು. ಅದು ತಾನು ತಿಳಿದುಕೊಂಡಷ್ಟು ಸುಲಭವೇನಲ್ಲ ಅಂತ ಅರ್ಥ ಮಾಡಿಕೊಂಡಳು. ಈಗ ಅವಳು ನೌಕರಿ ಮಾಡುವ ನಿರ್ಧಾರ ಮಾಡಿದಳು. ಹಾಗೂ ಕೆಲವು ಕಡೆ ಇಂಟರ್ವ್ಯೂ ಕೊಟ್ಟ ನಂತರ ಒಂದು ಜಾಗದಲ್ಲಿ ಅವಳಿಗೆ ನೌಕರಿ ಸಿಕ್ಕಿತು. ಆದರೆ ನೌಕರಿ ಮಾಡುವುದು ಸುಲಿದ ಬಾಳೆಹಣ್ಣನ್ನು ತಿಂದಷ್ಟು ಸುಲಭವಲ್ಲ ಅಂತ ಅವಳಿಗೆ ಮೊದಲ ದಿನವೇ ಗೊತ್ತಾಯಿತು. ಕೆಲಸ ಮಾಡುವವರು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದರೂ ಅದನ್ನು ಯಾರೂ ಹೊಗಳುವುದಿಲ್ಲ. ಆದರೆ ಕೆಲಸದಲ್ಲಿ ಏನಾದರೂ ಸ್ವಲ್ಪವೇ ತಪ್ಪು ಮಾಡಿದರೆ ಒಟ್ಟಿಗೆ ಇರುವ ಸಂಗಡಿಗರೇ ಆಡಿಕೊಳ್ಳಲು ನಿಲ್ಲುತ್ತಾರೆ ಮತ್ತು ಆತ್ಮಗೌರವಕ್ಕೆ ಧಕ್ಕೆ ಬರುವಷ್ಟು ಮಾಲೀಕರಿಂದ ಬೈಗುಳ ಬೇಯಿಸಿಕೊಳ್ಳಬೇಕಾಗುತ್ತದೆ. ಚಿತ್ರಾಳಿಗೆ ವಿಚ್ಛೇದನ ಆದ ವಿಷಯ ಅವಳೊಟ್ಟಿಗೆ ಕೆಲಸ ಮಾಡುವ ಎಲ್ಲರಿಗೂ ತಿಳಿದಿತ್ತು. ಅದಕ್ಕಾಗಿ ಅವಳೊಂದಿಗೆ ಕೆಲಸ ಮಾಡುವ ಗಂಡಸರು ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದರು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಮೈ ಮುರಿದು ಬೆವರು ಹರಿಸಿ ದುಡಿದರೂ ಚಿತ್ರಾಳ ಸಂಬಳ ಪಡೆಯುತ್ತಿದ್ದುದು ಕೇವಲ ತಿಂಗಳಿಗೆ 12,000 ಮಾತ್ರ. ಆದರೂ ಪ್ರತಿದಿನ ಅವಳ ಕೆಲಸದಲ್ಲಿ ಏನಾದರೂ ತಪ್ಪು ಹಿಡಿದು ಅವಳ ಮಾಲೀಕ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದ. ಈಗ ಅವಳು ಯೋಚನೆ ಮಾಡುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಸಂಜೀವನ ಮನೆಯಲ್ಲಿ ಇದ್ದಾಗ ಅವಳಿಗೆ ಮನೆಯಲ್ಲಿ ಕುಳಿತರೂ ತಿಂಗಳಿಗೆ 25,000 ಹಣ ಮನೆಯ ಖರ್ಚಿಗಾಗಿ ಕೈಗೆ ಸಿಗುತ್ತಿತ್ತು ಮತ್ತು 5,000 ಹಣ ಸೇವಿಂಗ್ ಆಗುತ್ತಿತ್ತು. ಮನೆಯಲ್ಲಿ ಕುಳಿತು ಸ್ವಲ್ಪ ಕೆಲಸ ಮಾಡುವುದು ಆಗುತ್ತಿತ್ತು ಅಷ್ಟೇ. ಯಾವಾಗ ಬೇಕು ಅಂದರೂ ಮಲಗಿಕೊಂಡು ರೆಸ್ಟ್ ಮಾಡಬಹುದಿತ್ತು. ಯಾವಾಗ ಅಡಿಗೆ ಮಾಡುವ ಮನಸ್ಸು ಆಗುವುದಿಲ್ಲವೋ ಆಗ ಸಂಜೀವ ಹೊರಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಿಕೊಂಡು ಬರುತ್ತಿದ್ದ. ಇಲ್ಲದಿದ್ದರೆ ಮನೆಗೆ ಆರ್ಡರ್ ಮಾಡಿ ತರಿಸುತ್ತಿದ್ದ. ತಲೆನೋವು ಅಥವಾ ಜ್ವರ ಬಂದಾಗ ಪಾಪ ಸಂಜೀವನು ತನ್ನ ಆಫೀಸಿನಿಂದ ಬೇಗನೆ ಬಂದು ಎಲ್ಲ ಕೆಲಸವನ್ನು ಮಾಡುತ್ತಿದ್ದ. ಅವನು ತನ್ನ ಮನೆಯನ್ನು ಚೆನ್ನಾಗಿ ನಡೆಸಲು ಹಗಲು ರಾತ್ರಿ ಅನ್ನದೇ ದುಡಿಯುತ್ತಿದ್ದ. ಅವನು ಪ್ರತಿದಿನ ತನ್ನ ಬಾಸರಿಂದ ಎಷ್ಟು ಬಾರಿ ಬಯಸಿಕೊಳ್ಳುತ್ತಿದ್ದನೋ ಏನೋ. ಆದರೆ ನಾನು ನನ್ನ ಆಸೆಗಳನ್ನು ನಿನ್ನಿಂದ ಈಡೇರಿಸಲು ಆಗುತ್ತಿಲ್ಲ ಅಂತ ಪ್ರತಿದಿನ ಅವನಿಗೆ ಬೈಯುತ್ತಿದ್ದೆ. ಇಂದು ವಿಚ್ಛೇದನ ಪಡೆದು 6 ತಿಂಗಳ ನಂತರ ಚಿತ್ರ ತಿಂಗಳಿಗೆ 12,000 ಸಂಬಳ ಪಡೆಯುತ್ತಿದ್ದಳು. ಬಹಳ ಕಷ್ಟಪಟ್ಟು ಅದರಲ್ಲಿಯೇ ತನ್ನ ಜರುರತ್ತುಗಳನ್ನು ಮತ್ತು ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಳು. ಮೇಲಾಗಿ ಒಂಟಿತನ ಅವಳನ್ನು ಬಹಳ ಕಾಡುತ್ತಿತ್ತು. ಸಂಜೀವನು ಈಗ ಒಳ್ಳೆಯ ನೌಕರಿಯಿಂದ ತಿಂಗಳಿಗೆ 1 ಲಕ್ಷ ಸಂಪಾದಿಸುತ್ತಿದ್ದ. ಅವನು ಬೇರೆ ಒಬ್ಬ ಒಳ್ಳೆಯ ಹುಡುಗಿಯನ್ನು ಮದುವೆ ಮಾಡಿಕೊಂಡು ತನ್ನ ಸಂಸಾರ ನಡೆಸುತ್ತಿದ್ದಾನೆ. ಹೀಗೆ ಒಂಟಿಯಾಗಿ ಇದ್ದು ಚಿತ್ರಾಳಿಗೆ ತನ್ನ ತಂದೆ ಹೇಳಿದ ಮಾತುಗಳು ನೆನಪಿಗೆ ಬರತೊಡಗಿದವು. ಅದೇನೆಂದರೆ, ಮಗಳೇ, ತಂದೆ ತಾಯಿ ನಿನ್ನೊಂದಿಗೆ ಕೊನೆಯವರೆಗೂ ಇರುವುದಿಲ್ಲ. ಅದಕ್ಕಾಗಿ ಸಮಯ ಇದ್ದಾಗಲೇ ನಿನ್ನ ಕುಟುಂಬದ ಸಂಬಂಧವನ್ನು ಗಟ್ಟಿ ಮಾಡಿಕೊ ಅಂತ. ಆದರೆ ದುರ್ಭಾಗ್ಯವಶದಿಂದ ಸಂಬಂಧವನ್ನು ಹಣದ ತಕ್ಕಡಿಯಲ್ಲಿ ಅಳೆಯುವ ತಪ್ಪು ಮಾಡಿದ ಚಿತ್ರಾಳಿಗೆ ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಬಾಳ ಸಂಗಾತಿಯನ್ನು ಆರಿಸಿಕೊಳ್ಳುವಾಗ ಬಹಳಷ್ಟು ಜನ ಹಣಕ್ಕೆ ಮಹತ್ವ ಕೊಡುತ್ತಾರೆ. ಹುಡುಗ ಅಥವಾ ಹುಡುಗಿಯ ಗುಣ, ಸ್ವಭಾವ ಮತ್ತು ಅವರ ಆಸೆಗಳು ಏನಿವೆ ಅಂತ ಅಷ್ಟಾಗಿ ತಿಳಿದುಕೊಳ್ಳಲು ಹೋಗುವುದಿಲ್ಲ. ಮದುವೆಯ ಬಂಧನವನ್ನು ಸರಿಯಾಗಿ ನಿಭಾಯಿಸಲು ಪತಿ ಪತ್ನಿಗೆ ಪರಸ್ಪರ ಪ್ರೀತಿ, ವಿಶ್ವಾಸ ಅವಶ್ಯಕತೆ ಇರುತ್ತದೆ. ಜೀವನದ 7 ಬೀಳುಗಳಲ್ಲಿ ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು ನಿಲ್ಲುವುದು ಪತಿ ಪತ್ನಿಯ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಪತಿ ಪತ್ನಿ ಆದವರು ಒಬ್ಬರಿಗೊಬ್ಬರು ಗೌರವ ಕೊಡುತ್ತಾ ಮತ್ತು ಒಬ್ಬರಿಗೊಬ್ಬರು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಡೆದಾಗ ಕುಟುಂಬವು ಸ್ವರ್ಗದ ಸಮಾನ ಆಗುತ್ತದೆ. ಸ್ನೇಹಿತರೆ, ಚಿತ್ರಾಳು ತನ್ನ ಹಠಮಾರಿತನದಿಂದ ತಾನು ಅನುಭವಿಸಿದ ಶಿಕ್ಷೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.